ಏನು ಭಾಗ್ಯ, ನನ್ನ ಮೇಲೆ ಕೋಪನ? ಆಚೆನೆ ನಿಂತಿದ್ಯಲ್ಲ, ಒಳಗ್ ಕರೆಯಲ್ವೋ? ಅಯ್ಯೋ ಕ್ಷಮಿಸಿ ಮಾವ, ಬನ್ನಿ ಬನ್ನಿ ಒಳಗ್ ಬನ್ನಿ. ಬನ್ನಿ ಅದೇವ. ನಮಸ್ಕಾರ. ಕೂತ್ಕೊ. ಹೇಗಿದ್ದೀರಮ್ಮ? ನಾವು ಚೆನ್ನಾಗಿದ್ದೀವಿ, ನೀವು ಕಾಮತ್? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಇವತ್ತು ಇಂಗ್ಲಿಷ್ ಕ್ಲಾಸ್ ಎಷ್ಟು ಸಖತ್ತಾಗಿತ್ತಲ್ವಾ? ಆ ಸರ್ ಅಂತ ಎಷ್ಟು ಜೋಕ್ಸ್ ಮಾಡ್ತಾರಪ್ಪ. ಹೂಂಗನೆ, ಹುಡುಗಿರೆಲ್ಲ ನಕ್ರೆ ಇನ್ನೂ ಜಾಸ್ತಿ ಜೋಕ್ಸ್ ಮಾಡ್ತಾರೆ. ಸ್ಟ್ರೇಂಜರ್ ಯಾರಿದು? ನನ್ ಎಲ್ಲಾ ಪೋಸ್ಟಿಗೂ ಲೈಕ್ ಮಾಡಿದಾರಲ್ಲ. ಓ ಮೈ ಗಾಡ್, ಯಾರಿದು? ಒಂದೇ ಸಲಕ್ಕೆ ನಾನು ಹಾಕಿರೋ ಎಲ್ಲಾ ಪೋಸ್ಟ್ ಲೈಕ್ ಮಾಡಿದ್ದಾರೆ. ಯಾರಿರ್ಬಹುದು? ಯಾರೋ ಏನೋ. ಯು ಲುಕ್ ಗಾರ್ಜಿಯಸ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಯಾರಿದು? ನನಗ್ಯಾಕೆ ಮೆಸೇಜ್ ಮಾಡ್ತಿದ್ದಾರೆ? ನಾನು ಯಾರಂತ ಯೋಚನೆ ಮಾಡ್ತಿದ್ದೀರಾ? ತಿಳ್ಕೊಬೇಕಾ? ಅದು ಇಷ್ಟು ಬೇಗ ಸಾಧ್ಯ ಇಲ್ಲ. ಕೋಪ ಬಂದಾಗ ತುಂಬಾ ಚಂದ ನೀವು. ನಗುವಾಗಂತೂ ಹೂವಿನ ತರ ಕಾಣ್ತೀರಾ. ಯಾರ್ ನೀವು? ನನ್ನ ಸುತ್ತಮುತ್ತನೇ ಎಲ್ಲೋ ನಿಂತ್ಕೊಂಡು ಮೆಸೇಜ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇದ್ರೂ ಇರಬಹುದು. ಅಲ್ಲ ದೇವ್ರೆ, ನಾನೇನಾದ್ರೂ ಬಂದು ನಿಮ್ ಹತ್ರ ಕೇಳಿದ್ನ ನಿಮ್ ಟ್ರಸ್ಟ್ ಅಲ್ಲಿ ನನಗೆ ಕೆಲಸ ಕೊಡಿ ಅಂತ? ನಾನೇ ನಿಮ್ಮನ್ನ ಕೇಳ್ಕೊಂಡು ಬಂದೂ ಇಲ್ಲ, ನನಗೆ ಈ ಕೆಲಸದ ಅವಶ್ಯಕತೆನೂ ಇಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ನಾನು ತಗೊಂಡಿದ್ದು ಒಂದು ತಪ್ಪು ಡಿಸಿಷನಿಂದ ಆ ಕಡೆ ಭಾಗ್ಯ, ಈ ಕಡೆ ಅಪ್ಪ ಇಬ್ಬರೂ ಬೇಜಾರು ಮಾಡ್ಕೊಳ್ಳೋ ಥರ ಆಯಿತು. ನಾನು ಅಪ್ಪನ ಹತ್ರ ಒಂದ್ಸಲ ಮಾತಾಡಿ ನಿರ್ಧಾರ ತಗೋಬೇಕಾಗಿತ್ತು. ಹಾಂ, ಭಾಗ್ಯ ಅವ್ರು ಹೇಳಿರೋ ಮಾತಲ್ಲಿ ಯಾವ ತಪ್ಪು ಇಲ್ಲ. ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾಯಿದ್ರು. ನಾನಾಗೆ ಫೋರ್ಸ್ ಮಾಡಿ MD ಪೋಸ್ಟ್ಗೆ ನೀವೇ ಬರಬೇಕು ಅಂತ ಹೇಳಿ ಅಪಾಯಿಂಟ್ ಮಾಡಿಕೊಂಡೆ. ಹಾಗೆ ಮಾಡಿರಲಿಲ್ಲ ಅಂತಂದರೆ ಯಾವ ಪ್ರಾಬ್ಲಮ್ಮು ಆಗ್ತಾ ಇರಲಿಲ್ಲ. ಯಾಕಪ್ಪ ಈ ಹೊತ್ತಿನಲ್ಲಿ ಇಲ್ಲಿ ಕೂತಿದ್ದೀಯಾ? ಆಫೀಸ್ ಹೋಗ್ಲಿಲ್ವಾ? ಇಲ್ಲಪ್ಪ, ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಯಾಕೋ, ಹುಷಾರಾಗಿಲ್ವಾ ನೀನು? ಇಲ್ಲಪ್ಪ, ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ. ಏನಾಯ್ತು? ನಾನು ತಪ್ಪು ಮಾಡಿದೆಪ್ಪ. ಭಾಗ್ಯ ಅವ್ರ ಪಾಡ್ಗೆ ಅವರಿದ್ರು. ನಾನೇ ಫೋರ್ಸ್ ಮಾಡಿ MD ಪೋಸ್ಟ್ಗೆ ನೀವೇ ಬರಬೇಕು ಅಂತ ಕರ್ಕೊಂಬಂದೆ. ಅವ್ರು ಒಪ್ಕೊಂಡ್ರು, ಹೀಗೆಲ್ಲ ಆಗೋಯ್ತು. ನೋಡು ಅದೇ, ನಾನೇನು ಭಾಗ್ಯನ ಬೇಡ ಅಂತ ಹೇಳಿದಪ್ಪ. ನಮ್ಮ ಕಂಪ್ನಿಯ ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಫೇಸ್ ಮಾಡಿ ಸೆಲೆಕ್ಟ್ ಆಗಲಿ, ಆಮೇಲೆ ಜಾಯಿನ್ ಆಗಲಿ ಅಂತ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಭಾಗ್ಯ ಬಂದು ನಮ್ಮ ಟ್ರಸ್ಟ್ಗೆ ಸೇರ್ಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆದರೆ ಖಂಡಿತ ಅದಾಗಲ್ಲಪ್ಪ. ಯಾಕಾಗಲ್ಲ? ಏನಾಯ್ತು ಈಗ? ಅಪ್ಪ, ಭಾಗ್ಯ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ರು ಗೊತ್ತಾ?
ನಿಮ್ಮ ಮನೆಯವರೇ ನಿಮ್ಮ ನಿರ್ಧಾರದ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ ಅಂದರೆ ಆಫೀಸಲ್ಲಿರೋ ಜನ ಯಾವ ಥರ ಮಾತಾಡಲ್ಲ ಹೇಳಿ? ನಾವಿಬ್ರು ಚೆನ್ನಾಗಿ ಮಾತಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅರ್ಹತೆ ಇಲ್ಲ ಅಂದ್ರೂ ಭಾಗ್ಯನ ತಂದು ಆ ಜಾಗದಲ್ಲಿ ಕೂರಿಸ್ತಾರೆ ಅಂತ ಮಾತಾಡ್ಕೊಂಡಿರಲ್ವಾ? ಅವ್ರು ಹೇಳಿರೋ ಮಾತು ನನ್ನನ್ನು ಕಾಡ್ತಾ ಇದೆಯಪ್ಪ. ಅವ್ರು ನಮ್ಮ ಕಂಪ್ನಿಗೆ ಜಾಯಿನ್ ಆದ್ರೆ ಜನ ಮಾತಾಡ್ಕೋತಾರೋ ಅನ್ನೋ ಭಯ ಅವರಲ್ಲಿದೆ. ಒಬ್ಬ ಡಿವೋರ್ಸ್ ವುಮನ್ಗೆ ನನ್ನಿಂದ ಕೆಲಸ ಸಿಗ್ತಾ ಇದೆ, 1000 ಜನ 1000 ತರ ಮಾತಾಡ್ತಾರೆ, ಬಾಯಿಗೆ ಬಂದಂಗೆಲ್ಲ ಜಡ್ಜ್ ಮಾಡ್ತಾರೆ ಅಂತ ಭಯ ಪಟ್ಕೊಂಡಿದ್ದಾರೆ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆಯಪ್ಪ. ಅವ್ರನ್ನ ಹೇಗೆ ಫೇಸ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ಹೋಗಿ ರೆಡಿ ಆಗ್ಬಾ. ರೆಡಿ ಆಗ್ಬೇಕಾ? ಯಾಕಪ್ಪ? ಇಷ್ಟೆಲ್ಲ ಆದ್ಮೇಲೆ ನಾನು ಭಾಗ್ಯನ ಹತ್ರ ಮಾತಾಡದೆ ಹೋದ್ರೆ ಬಹಳ ತಪ್ಪಾಗುತ್ತೆ. ಬಾ, ಹೋಗಿ ಬರೋಣ. ಬೇಡಪ್ಪ, ನನಗೆ ಸಹಾಯ ಆಗುತ್ತೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಮನೆಗೆ ಬರಬೇಡಿ ಅಂತ ಹೇಳಿದ್ದಾರೆ. ಅದು ಏನು ಆಗೋದಿಲ್ಲ, ನಡಿಯಪ್ಪ, ನಾನು ಭಾಗ್ಯನ ಹತ್ರ ಮಾತಾಡ್ತೀನಿ. ಅಲ್ಲಪ್ಪ, ಈಗೇನು ನೀನು ಬರ್ತೀಯೋ ಅಥವಾ ನಾನು ಒಬ್ಬನೇ ಹೋಗಿ ಮಾತಾಡ್ಕೊಂಬರಲ್ಲ? ಇಲ್ಲಪ್ಪ, ನಾನು ರೆಡಿಯಾಗಿ ಬರ್ತೀನಿ. ಸರಿ, ಹೋಗು. ಶ್ರೇಷ್ಠ, ಕ್ಲೈಮೇಟ್ ಏನ್ ಸಖತ್ತಾಗಿದೆ ಅಲ್ವಾ? ಶ್ರೇಷ್ಠ ಪ್ಲೀಸ್ ಏನಾದ್ರೂ ಒಂದ್ ಮಾತಾಡು. ಶ್ರೇಷ್ಠ ನೋಡು, ನಿನ್ ಮನ್ಸಿನ ಕೋಪ ಇದ್ರೆ ಬೈಯಿ ಜಗಳ ಮಾಡು. ಅದು ಬಿಟ್ಟು ಈ ತರ ಮಾತಾಡದೆ ಕೂತ್ರೆ ನನಗೆ ತುಂಬಾ ಹಿಂಸೆ ಆಗತ್ತೆ, ಅರ್ಥ ಮಾಡ್ಕೋ. ಓ, ನಾನು ನಿನ್ನ ಅರ್ಥ ಮಾಡ್ಕೋಬೇಕಾ? ಅರ್ಥ ಮಾಡ್ಕೊಳ್ಳೋದು ಬರೀ ನನ್ ಕೆಲ್ಸ ಅಷ್ಟೇನಾ? ಅಲ್ಲೋ ತಂಡ, ನೀನ್ ಯಾವಾಗ್ಲಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ಯಾ? ಶ್ರೇಷ್ಠ ಏನ್ ಮಾತಾಡ್ತಿದ್ಯಾ? ನಾನ್ ನಿನ್ನ ಅರ್ಥ ಮಾಡ್ಕೊಂಡಿಲ್ವಾ? ಇದ್ರೆ ಮಾತಾಡದೆ ಸುಮ್ನೆ ಕೂತ್ಕೊಂಡಿರ್ತೀಯ, ಮಾತಾಡಿದ್ರೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ. ಹೌದು ಕಣೋ, ನಾನ್ ಹೀಗೆ ಮಾತಾಡೋದು. ನಾನ್ ಮಾತಾಡದೆ ಸೈಲೆಂಟ್ ಆಗಿದ್ರೆ ನೀನು ಸಹಿಸ್ಕೊಳಕ್ ಆಗಲ್ಲ ಅಲ್ವಾ? ಆದ್ರೆ ನೆನ್ನೆ ನಾನು ಅಷ್ಟು ಮಾತಾಡ್ಬೇಕಾದ್ರೆ ನೀನು ಹೀಗೆ ಸೈಲೆಂಟ್ ಆಗಿ ಕೂತಿದೆ ಅಲ್ವಾ? ಅಲ್ಲ ತಂಡ, ನೀನ್ ಆ ಕೆಲ್ಸಕ್ಕೆ ರಿಸೈನ್ ಮಾಡು ಅಂದಾಗ ನಿನ್ ಬಾಯಿಂದ ಬಂದ್ ಮಾತಾದ್ರು ಬಂತ? ಶ್ರೇಷ್ಠ, ಎಷ್ಟು ಸಲ ಇದೇ ವಿಷಯ ಮಾತಾಡೋದು ಅಂತ? ಅಲ್ಲ, ನಮ್ಮಿಬ್ರು ಮಧ್ಯೆ ಮಾತಾಡೋದಕ್ಕೆ ಬೇರೆ ವಿಷಯನೇ ಇಲ್ವಾ? ಇಲ್ಲ ತಂಡ, ನನ್ಗೆ ಆ ವಿಷಯನೇ ಇಂಪಾರ್ಟೆಂಟ್, ನಾನು ಬರೀ ಅದನ್ನೇ ಮಾತಾಡ್ತೀನಿ. ಶ್ರೇಷ್ಠ, ನನಗೆ ಆ ಜಾಬ್ ಬಿಡೋದು ಇಂಪಾಸಿಬಲ್. ಅದು ನನ್ ಡ್ರೀಮ್ ಜಾಬ್. ಇಷ್ಟು ದಿನ ಬೇರೆ ಯಾರ್ಯಾರ ಕೈ ಕೆಳಗಡೆ ತಿಂಗಳ ಸಂಬಳಕ್ಕೆ ಕೆಲಸ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ಇಷ್ಟು ವರ್ಷಗಳ ನಂತರ ನನಗಿಷ್ಟ ಇರೋ ಕೆಲಸ ಮಾಡುವಂತ ಚಾನ್ಸ್ ಸಿಕ್ಕಿದೆ. ನನ್ ಕನ್ಸುಗಳನ್ನೆಲ್ಲ ನನ್ಸ್ ಮಾಡ್ಕೊಳ್ಳೋ ದಾರಿಲಿದ್ದೀನಿ. ಈ ಟೈಮಲ್ಲಿ ಜಾಬ್ ಬಿಟ್ಬಿಡೋದಂದ್ರೆ ಹೇಗಾಗತ್ತೆ ಹೇಳು? ನನ್ ಕೈಯಾರೆ ನಾನೇ ನನ್ ಕನ್ಸುಗಳನ್ನ ನುಚ್ಚುನೂರು ಮಾಡ್ಬಿಡ್ಲಾ? ಎಟ್ ಎನಿ ಕಾಸ್ಟ್ ಈ ಜಾಬ್ ಬಿಡೋದಕ್ಕೆ ಆಗಲ್ಲ ಶ್ರೇಷ್ಠ. ಇದು ನನ್ನ ಲೈಫ್ ನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಏನಂದೆ ನೀನು? ಅಟ್ ಎನಿ ಕಾಸ್ಟ್? ಆ ಕೆಲ್ಸಕ್ಕಿಂತ ಮುಖ್ಯವಾಗಿರೋದು ಏನು ಇಲ್ವಾ? ಹಾಗಾದ್ರೆ ತಂಡ, ನಮ್ಮಿಬ್ರು ರಿಲೇಶನ್ಶಿಪ್ ನಿಮ್ಗೆ ಮುಖ್ಯನೇ ಅಲ್ವಾ? ಅದಕ್ಕಿಂತ ನಿನ್ಗೆ ಯಾವ್ದೋ ಈ ಡ್ರೀಮ್ ಪ್ರಾಜೆಕ್ಟ್ ಮುಖ್ಯ ಆಗೋಯ್ತಲ್ಲ ನಿನ್ಗೆ? ನಮ್ ಬದುಕಿನ ಬಗ್ಗೆ ನಾನ್ ಕಟ್ಕೊಂಡಿರೋ ಕನ್ಸುಗಳಿಗಿಂತ ನಿನ್ ಆ ಪ್ರಾಜೆಕ್ಟ್ ಬಗ್ಗೆ ಕಟ್ಕೊಂಡಿರೋ ಕನ್ಸುಗಳ ಹೆಚ್ಚಾ? ಗ್ರೇಟ್ ತಾಂಡವ್, ಗ್ರೇಟ್. ಶ್ರೇಷ್ಠ ಪ್ಲೀಸ್, ಯಾಕೆ ಯಾವಾಗ್ಲೂ ಎಲ್ಲ ಮೂಗು ನೇರಕ್ಕೆ ಅರ್ಥ ಮಾಡ್ಕೋತೀಯಾ? ನಾನೇನಾದ್ರೂ ನಮ್ ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ನಾ? ನಮ್ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಶ್ರೇಷ್ಠ. ಬೆಲೆ ಕಟ್ಟಕ್ ಸಾಧ್ಯನೋ ಇಲ್ವೋ ಗೊತ್ತಿಲ್ಲ ತಾಂಡವ್. ನಿನ್ ಮಾತ್ ಕೇಳ್ತಿದ್ರೆ ತಾಂಡವ್, ನಮ್ ಸಂಬಂಧಕ್ಕೆ ನಿನ್ ಮನ್ಸಲ್ಲಿ ಯಾವ್ದೇ ಬೆಲೆ ಇಲ್ಲ ಅಂತ ಗೊತ್ತಾಗ್ತಿದೆ. ಶ್ರೇಷ್ಠ ಶ್ರೇಷ್ಠ ಪ್ಲೀಸ್, ಮಾತ್ಕು ನೀನ್ ಈ ತರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಾನ್ ಏನ್ ಮಾಡ್ಲಿ ಹೇಳು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಏನ್ ಬಂತು ತಾಂಡವ್? ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಲ್ಲ. ನಾವಿಬ್ರು ನಿಂದ ದೂರ ಆಗಿ ನಮ್ದೇ ಬದುಕು ಕಟ್ಕೋಬೇಕು ಅಂತ ನಾನ್ ಒದ್ದಾಡ್ತಾ ಇದ್ದೀನಿ. ಆದ್ರೆ ನಿನಗಾದ್ರ ಬಗ್ಗೆ ಕೇರೂ ಇಲ್ಲ, ಇಂಪಾರ್ಟೆನ್ಸೂ ಇಲ್ಲ. ಯಾಕೆ ಹೇಳು? ನಾವ್ ದೂರ ಆದಷ್ಟು ಭಾಗ್ಯ ನಿನ್ಗೆ ಹತ್ರ ಆಗ್ತಿದಾಳಲ್ಲ, ಅದಕ್ಕೆ. ಶ್ರೇಷ್ಠ ಏನ್ ಮಾತಾಡ್ತಿದ್ಯಾ? ಭಾಗ್ಯ ನನಗ್ ಹತ್ರ ಆಗ್ತಿದ್ದಾಳ? ದಟ್ಸ್ ಇಂಪಾಸಿಬಲ್. ಅವಳು ನನ್ ಬದುಕಲ್ಲಿ ಮುಗ್ದಿರೋ ಅಧ್ಯಾಯ. ಅವಳಿಂದ ದೂರ ಆಗಿ ತುಂಬಾ ಟೈಮ್ ಆಯ್ತು. ಕಂಡು ನೀನ್ ನಿಜವಾಗ್ಲೂ ಭಾಗ್ಯನಿಂದ ದೂರ ಆಗಿದ್ಯಾ? ಥಿಂಕ್ ಮಾಡು. ನಿನ್ ಬದುಕಿಂದ, ನಿನ್ ಮನ್ಸಿಂದ ಅವಳು ನಿಜವಾಗ್ಲೂ ದೂರ ಆಗಿದ್ದಾಳ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಆ ಭಾಗ್ಯನ ಹೆಸರೇ ಇದೆ, ಅವಳ ಬಗ್ಗೆ ಮಾತಾಡ್ದೆ ಒಂದಿನಾದ್ರೂ ಕಳ್ದಿದೀವ ತಾಂಡವ್ ನಾವು? ಅವಳಿಂದ ದೂರ ಆಗಿದೀವಿ ಅಂತ ಅನ್ಕೊಳ್ತಾ ಅವಳು ಸುತ್ತಾನೆ ಸುತ್ತಾ ಇದೀವಿ.
ಇಷ್ಟು ಸಾಲದು ಅಂತ ನೀನ್ ಕೆಲಸ ಮಾಡೋ ಆಫೀಸ್ಗೆ ಸೇರ್ಕೊಂಡಿದ್ದಾಳೆ. ದಿನ ನೋಡ್ತಾ ಇರ್ಬೇಕು ನೀನು. ಅದೇನ್ ತಾಂಡವ್ ನೀನ್ ದೂರ ಆಗಿದ್ಯಾ ಅಂತ ಹೇಳ್ತ್ಯಾ? ಆದಿ ಬ್ರದರ್ ಜೊತೆ ಆ ಭಾಗ್ಯ ಹೇಗ್ ಕನೆಕ್ಟ್ ಆದ್ಲು ಅನ್ನೋದು ನನಗೆ ಗೊತ್ತಿಲ್ಲ ಶ್ರೇಷ್ಠ. ಅವಳು ಆಫೀಸಿಗೆ ಬರೋದು ನನಗೂ ಇಷ್ಟ ಇಲ್ಲ. ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ನನ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ಶ್ರೇಷ್ಠ. ಯಾಕೆ ನಿನ್ನ ಗೊತ್ತಿಲ್ಲ? ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಭಾಗ್ಯ ಆಫೀಸ್ ಕಾಲಿಟ್ಟಿದ್ದ ದಿನನೇ ರೆಸಿಗ್ನೇಷನ್ ಲೆಟರ್ ನ ಬರ್ದು ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಯಾಕಂದ್ರೆ ನಮ್ ರಿಲೇಶನ್ಶಿಪ್ ಗಿಂತ ಮುಖ್ಯವಾದದ್ದು ಯಾವ ನನ್ಗೆ. ಆದ್ರೆ ನೀನು ಶ್ರೇಷ್ಠ, ಶ್ರೇಷ್ಠ, ಶ್ರೇಷ್ಠ. ಭಾಗ್ಯ, ಬೇಳೆಗಳೆಲ್ಲ ಖಾಲಿ ಆಗಿದೆ, ಅದನ್ನ ಬರ್ದಿಯೋ ಇಲ್ವೋ? ಬರ್ಕೊಂಡಿದೀನಿ ಅತ್ತೆ. ಸಕ್ಕರೆ, ಕಾಫಿ ಪುಡಿ? ಕಾಫಿ ಪುಡಿ ಬರ್ದಿಲ್ಲ ಅತ್ತೆ. ಉಪ್ಪು, ಹುಣಸೆ ಹಣ್ಣು? ಅದೆಲ್ಲ ಬರ್ದಿದ್ದೀನಿ. ಸರಿ, ಆಯ್ತು. ಒಂಚೂರು ಕಾಫಿ ಮಾಡ್ಕೊಡ್ತೀಯಾ? 2 ಗ್ಲಾಸ್ ಕಾಫಿ ಎಕ್ಸ್ಟ್ರಾ ಬೇಕು ಭಾಗ್ಯ. ಏನು ಭಾಗ್ಯ, ನನ್ನ ಮೇಲೆ ಕೋಪನ? ಆಚೆನೆ ನಿಂತಿದ್ಯಲ್ಲ, ಒಳಗ್ ಕರೆಯಲ್ವೋ? ಅಯ್ಯೋ ಕ್ಷಮಿಸಿ ಮಾವ, ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಅದೇವ. ನಮಸ್ಕಾರ. ಕೂತ್ಕೊ. ಹೇಗಿದ್ದೀರಮ್ಮ? ನಾವ್ ಚೆನ್ನಾಗಿದ್ದೀವಿ, ನೀವು ಕಾಮತ್? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನಮಸ್ಕಾರ ಬೀಗ್ರೆ. ಏನ್ ಇಷ್ಟ? ಕಾರಣ ಏನು ಅಂತ ಭಾಗ್ಯನಿಗೆ ಗೊತ್ತು. ಮಾವ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಅವ್ರು ಹೇಳಿದ ತಕ್ಷಣ ನನ್ ಕೆಲ್ಸಕ್ಕೆ ಒಪ್ಕೋಬಾರ್ದಾಗಿತ್ತು. ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಅದ್ರದೇ ಆದ ವಿಧಿವಿಧಾನ ಇದೆ ಅನ್ನೋದನ್ನ ನಾನು ತಿಳ್ಕೊಳ್ಬೇಕಿತ್ತು. ಅದಕ್ಕೆ ಮಾವ, ಈಗ ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಆ ಕೆಲ್ಸಕ್ಕೆ ಜಾಯಿನ್ ಆಗ್ಬಾರ್ದು ಅಂತ. ನೀನು ನಿರ್ಧಾರ ಮಾಡಿದ್ದೀಯ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ತನಕ ಬಂದಿರೋದು. ಮಾವ, ಏನ್ ಹೇಳ್ತಿದ್ದೀರಿ? ಹೌದು, ನೀನು ತಪ್ಪಾಗಿ ನಿರ್ಧಾರ ತಗೋತಾ ಇದ್ದೀಯ. ಅದಕ್ಕೆ ನಾನು ಇಲ್ಲಿವರೆಗೂ ಬಂದು ಮಾತನಾಡ್ತಾ ಇದ್ದೀನಿ. ಇದು ತಪ್ಪಾದ ನಿರ್ಧಾರ ಅಲ್ಲ ಮಾವ, ಸರಿಯಾದ ನಿರ್ಧಾರನೇ. ಆದ್ರೆ ಅವ್ರು ಹೇಳಿದ ತಕ್ಷಣ ನಾನು ಇಲ್ಲ ಅಂದಿದ್ರೆ ಎಲ್ಲ ಸರಿ ಇರೋದು. ಒಪ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ನನ್ನಿಂದ 2 ಕುಟುಂಬಗಳಿಗೂ ಬೇಜಾರು. ಇದೇನ್ ಮೊದಲನೇ ಸಲ ಅಲ್ವಲ್ಲ. ಅವತ್ತು ದುಡ್ಡಿನ ವಿಷಯಕ್ಕೂ ಹೀಗೆ ಆಯ್ತು, ಇವತ್ತು ಈ ವಿಷಯಕ್ಕೂ ಹೀಗೆ ಆಗ್ತಿದೆ. ನನ್ನಿಂದಾಗಿ ಪದೇ ಪದೇ ನಿಮ್ಗೆಲ್ರಿಗೂ ಬೇಜಾರಾಗ್ತಿದೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೋಡಮ್ಮ ಭಾಗ್ಯ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಎಲ್ಲ ವಿಚಾರನ್ನು ತಲೆ ತುಂಬ್ಕೋಬೇಡ ನೀನು. ಆದಿ ನೀನ್ ಈ ಕೆಲಸ ಮಾಡ್ಬೋದು ಅಂತ ಕೆಲಸ ಕೊಟ್ಟ, ಅದನ್ನ ನೀನು ಒಪ್ಕೊಂಡೆ. ಇದರಲ್ಲಿ ನಿಂದೇನ್ ತಪ್ಪಿದೆ? ನನಗಿದ್ರಲ್ಲಿ ಬೇಜಾರಾಗಿರೋದು ಆದಿ ಮೇಲೇನೆ. ನಮ್ಮ ಟ್ರಸ್ಟ್ ನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದ್ದು ಡೈರೆಕ್ಟ್ ಆಗಿ ಹೈರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೋಬಾರ್ದಾಗಿತ್ತು. ಅದಕ್ಕೆ ಬೇಜಾರಾಗಿತ್ತು. ಹಾಗೆ ನೋಡಕ್ ಹೋದ್ರೆ ನೀನು ನಮ್ಮ ಟ್ರಸ್ಟಿಗೆ ಜಾಯಿನ್ ಆಗ್ತಾ ಇದೀಯಾ, ಲೀಡ್ ಮಾಡ್ತಿದ್ಯಾ ಅಂತ ಗೊತ್ತಾದ ಕೂಡಲೇ ಖುಷಿ ಪಟ್ಟವನೇ ನಾನು.